ಈ RSS ಪಾಕಿಸ್ತಾನ ಸೃಷ್ಟಿಗೆ ಸಮ್ಮತಿ ಸೂಚಿಸಿರ್ಲಿಲ್ವಾ? ಯಾಕೆ ಈ RSS ನಮ್ಮ ಸಂವಿಧಾನವನ್ನ ಒಪ್ಪಿಕೊಳ್ಳದೆ ವಿರೋಧಿಸಿತು? ಸಂವಿಧಾನದ ಬದಲು ಮನುಸ್ಮೃತಿ ಈ ದೇಶದ ಸಂವಿಧಾನ ಆಗ್ಬೇಕು ಅಂತೇಳಿ ಗೋಲ್ವಾಲ್ಕರ್ ಹೇಳಿದ್ದಾಕೆ? ಈ RSS ಬಗೆಗಿನ ಸತ್ಯ ಪ್ರತಿಯೊಬ್ಬ ಭಾರತೀಯನನ್ನ ತಲುಪಲಿ. ನಮಸ್ಕಾರ, ನಾನು BR ನಾಯ್ಡು. ಇವತ್ತು ನಾನು ನಿಮ್ಗೆ ಒಂದು ಕುತೂಹಲಕಾರಿ ಕತೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ಈ ದೇಶಕ್ಕೆ ದ್ರೋಹ ಬಗೆದ ಒಂದು ಸಂಘಟನೆಯ ಕತೆ. ಎಷ್ಟೋ ಜನರಿಗೆ ಈ ಕತೆ ಗೊತ್ತಿರ್ಲಿಕ್ಕಿಲ್ಲ, ಯಾಕಂದ್ರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತಾನೆ ಒಂದು ಶತಮಾನದಿಂದ ಸತ್ಯವನ್ನ ಮುಚ್ಚಿಡ್ತಾನೆ ಬಂದಿದ್ದಾರೆ. ಆ ಸಂಘಟನೆಯ ಹೆಸರೇ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ, ಅಂದ್ರೆ RSS. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಸ್ವಾತಂತ್ರ್ಯ ದಿನದಂದು ಕೆಂಪುಕೋಟೆ ಮೇಲೆ ನಿಂತ್ಕೊಂಡು RSS ಬಗ್ಗೆ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿ ಅದನ್ನ 100 ವರ್ಷಗಳಿಂದ ಸೇವೆ ಮಾಡ್ತಿರೋ NGO ಅಂತ ಕರೆದು ಹಾಡಿ ಹೊಗಳ್ತಿದ್ರು. राष्ट्रीय स्वयंसेवक संघ दुनिया का ये सबसे बड़ा NGO है. एक प्रकार से 100 साल का उसका समर्पण का इतिहास है. ಆದ್ರೆ ಈ RSS ಸಂಘಟನೆಯ ಕರಾಳ ಇತಿಹಾಸ ಬೇರೆನೇ ಇದೆ. ಅದೇನು ಅಂತ ಈಗ ಇತಿಹಾಸದ ದಾಖಲೆಗಳ ಸಮೇತ ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಈ RSS ಸಂಘಟನೆ ಈ ವರ್ಷ 2025ರಲ್ಲಿ 100 ವರ್ಷಗಳನ್ನು ಪೂರೈಸುತ್ತಿದೆ. ಇವರು ನಡೆದು ಬಂದ 100 ವರ್ಷದ ಇತಿಹಾಸ ಎಂತದ್ದು ಅಂದ್ರೆ, RSS ನ 100 ವರ್ಷಗಳ ಇತಿಹಾಸವನ್ನ 25 ವರ್ಷಗಳಂತೆ 4 ಭಾಗಗಳಾಗಿ ವಿಭಾಗ ಮಾಡಬಹುದು. ಮೊದಲನೇ 25 ವರ್ಷ ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ದ್ರೋಹ ಬಗ್ದಿದ್ದು. ಎರಡನೇ 25 ವರ್ಷ ರಾಷ್ಟ್ರಧ್ವಜ ಸಂವಿಧಾನವನ್ನ ವಿರೋಧಿಸಿ ಅಪಮಾನ ಮಾಡಿದ್ದು. ಮೂರನೇ 25 ವರ್ಷ ಮಂದಿರ ಮಸೀದಿ ಗದ್ದಲ ಎಬ್ಬಿಸಿ ದೇಶದಲ್ಲಿ ಬೆಂಕಿ ಹಚ್ಚಿದ್ದು. ನಾಲ್ಕನೇ 25 ವರ್ಷ ಅಂದ್ರೆ ಇತ್ತೀಚೆಗೆ ದಲಿತರು, ಆದಿವಾಸಿಗಳು, ಹಿಂದುಳಿದ ವರ್ಗಗಳ ಹಕ್ಕನ್ನು ಕಸಿದುಕೊಂಡು ದಮನ ಮಾಡ್ತಿರೋದು. ಇದೇ ಈ RSS ಸಂಘಟನೆ ಕಳೆದ 100 ವರ್ಷಗಳಿಂದ ನಡೆದುಕೊಂಡು ಬಂದಿರೋ ಇತಿಹಾಸ. ಇದೇನಪ್ಪ ಹೀಗೆ ಹೇಳ್ತೀನಿ ಅಂತ ನೀವು ಅನ್ಕೊಳ್ಬಹುದು. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು ದಾಖಲೆಗಳ ಸಮೇತ ಹೇಳ್ತೀನಿ ಅಂತ. ಬನ್ನಿ ಅದೇನು ಅಂತೇಳಿ ವಿಸ್ತಾರವಾಗಿ ನೋಡ್ಕೊಂಡ್ ಬರೋಣ. ಸರಿಯಾಗಿ 100 ವರ್ಷಗಳ ಹಿಂದೆ ಅಂದ್ರೆ 1925ರಲ್ಲಿ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅವರು 5 ಜನರನ್ನು ಸೇರಿಸಿಕೊಂಡು RSS ಅನ್ನೋ ಸಂಘಟನೆಯನ್ನು ಹುಟ್ಟಾಕ್ತಾರೆ. ಈ ಸಂಘಟನೆ ಹುಟ್ಟೋದಕ್ಕೂ ಒಂದು ಕಾರಣ ಇದೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲದೆ ಇಡೀ ಭಾರತನೇ ಬ್ರಿಟಿಷರ ವಿರುದ್ಧ ಒಟ್ಟಾಗಿ ಹೋರಾಟ ಮಾಡ್ತಿತ್ತು. ಈ ಬಲಿಷ್ಠ ಹೋರಾಟಗಳಿಂದ ಹೈರಾಣಾಗಿದ್ದ ಬ್ರಿಟಿಷರು ಹಿಂದೂ ಮುಸ್ಲಿಂ ಒಗ್ಗಟ್ಟನ್ನು ಒಡಿದೆ ನಮ್ಗೆ ಉಳಿಗಾಲ ಇಲ್ಲ ಅಂತ ಇವರ ಒಗ್ಗಟ್ಟನ್ನು ಒಡಿಬೇಕು ಅಂತೇಳಿ ನಿರ್ಧಾರ ಮಾಡಿದ್ರು. ಅದರ ಪ್ರತಿಫಲವಾಗಿ ಹುಟ್ಟಿದ್ದೇ ಈ RSS, ಮುಸ್ಲಿಂ ಲೀಗ್ ಮುಂತಾದ ಧರ್ಮಾಧಾರಿತ ಸಂಘಟನೆಗಳು. ಇಂಥ ಈ RSS ಸಂಘಟನೆಯ ಮೊದಲ 25 ವರ್ಷಗಳ ಸಾಧನೆ ಏನು ಅಂತ ನೋಡೋಣ ಬನ್ನಿ. 1925ರಲ್ಲಿ RSS ಶುರುವಾದ ಹೊತ್ತಲ್ಲಿ ಭಾರತದ ಸ್ವಾತಂತ್ರ್ಯ ಚಳವಳಿ ತೀವ್ರ ಸ್ವರೂಪ ಪಡ್ಕೊಂಡಿತ್ತು. 1925ರಿಂದ ಸ್ವಾತಂತ್ರ್ಯ ಬರೋವರೆಗೆ ಅಂದ್ರೆ 1947ರ ತನಕ 22 ವರ್ಷಗಳ ಕಾಲ ಈ RSS ಸ್ವಾತಂತ್ರ್ಯ ಚಳವಳಿಯ ಭಾಗವಾಗದೆ ದೂರನೇ ಉಳ್ಕೊಂಡು ಬ್ರಿಟಿಷರಿಗೆ ತಮ್ಮ ನಿಷ್ಠೆ ಎಷ್ಟಿತ್ತು ಅನ್ನೋದನ್ನ ಬ್ರಿಟಿಷರಿಗೆ ಪ್ರೂವ್ ಮಾಡೋದ್ರಲ್ಲೇ ಬ್ಯುಸಿ ಆಗಿತ್ತು. 1928ರ ಸೈಮನ್ ಗೋಬ್ಯಾಕ್ ಚಳವಳಿ ಆಗ್ಲಿ, 1930ರ ಉಪ್ಪಿನ ಸತ್ಯಾಗ್ರಹ ಚಳವಳಿ ಆಗ್ಲಿ, 1942ರ ಕ್ವಿಟ್ ಇಂಡಿಯಾ ಚಳವಳಿ ಆಗ್ಲಿ ಮುಂತಾದ ಪ್ರಮುಖ ಸ್ವತಂತ್ರ ಹೋರಾಟಗಳಲ್ಲಿ ಕೂಡ ಈ RSS ನವರು ಒಬ್ರು ಕೂಡ ಭಾಗಿಯಾಗಲಿಲ್ಲ. ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗುವ ಬದಲಾಗಿ ಇದೇ RSS ನ ಗುರುಜಿ ಗೋಲ್ವಾಲ್ಕರ್ ಅವರು ಬ್ರಿಟಿಷರ ವಿರುದ್ಧ ಹೋರಾಡೋರು ದೇಶಭಕ್ತರೇ ಅಲ್ಲ ಅಂತ ಹೇಳಿದ್ರು. 1942ರ ಕ್ವಿಟ್ ಇಂಡಿಯಾ ಚಳವಳಿ ಸಂದರ್ಭದಲ್ಲಂತೂ ಸ್ವಾತಂತ್ರ್ಯ ಹೋರಾಟಗಾರರನ್ನ ಹತ್ತಿಕ್ಕೋದಕ್ಕೆ ಈ RSS ತನ್ನ ಸ್ವಯಂ ಸೇವಕರನ್ನ ಬ್ರಿಟಿಷರ ಸಿವಿಕ್ ಗಾರ್ಡ್ಗಳಲ್ಲಿ ಸೇರುವಂತೆ ಫರ್ಮಾನನ್ನೇ ಹೊರಡಿಸಿತ್ತು. ಅಷ್ಟೇ ಅಲ್ಲದೆ ಸ್ವಾತಂತ್ರ್ಯ ಬಂದ ನಂತರ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರನ್ನ ಇವರ ಸಂಘದ ಸದಸ್ಯ ನಾಥೂರಾಮ್ ಗೋಡ್ಸೆ ಹತ್ಯೆ ಮಾಡಿದನ್ನ ಸಂಭ್ರಮಿಸಿ ಈ RSS ಸಂಘಟನೆ ಸಿಹಿ ಹಂಚಿತ್ತು ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇವರ ದೇಶದ್ರೋಹದ ಪರಮಾವಧಿ ಎಂತದ್ದು ಅಂತ. ನಾನು ಆಗ್ಲೇ ಹೇಳಿದಾಗೆ ಮೊದಲನೇ 25 ವರ್ಷದ ಈ RSS ನವರ ಸಾಧನೆ ದೇಶಕ್ಕೆ ದ್ರೋಹ ಬಗ್ದಿದ್ದು, ಹಾಗೆಯೇ ಬ್ರಿಟಿಷರ ಗುಲಾಮಗಿರಿ ಮಾಡಿದ ಅಷ್ಟೇ. ಇನ್ನ ಇವರ ಎರಡನೇ 25 ವರ್ಷಗಳ ಸಾಧನೆಯನ್ನು ನೋಡೋದಾದ್ರೆ ಭಾರತ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಪಡಿತು. ಆಗ ತನ್ನದೇ ಆದ ಕಾನೂನು, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರ ಲಾಂಛನಗಳನ್ನ ಅಳವಡಿಸಿಕೊಳ್ತು. ಆದ್ರೆ ಈ RSS ನವರು ಮಾಡಿದ್ದು ಏನ್ ಗೊತ್ತಾ? ಸ್ವತಂತ್ರ ಕೊಂಡ ಭಾರತದ ಹೆಮ್ಮೆಯ ಸಂಕೇತವಾಗಿದ್ದ ರಾಷ್ಟ್ರಧ್ವಜವನ್ನೇ ಅವಮಾನ ಮಾಡಿದ್ದು. ಅಷ್ಟೇ ಅಲ್ಲ, 1947ರ ಆಗಸ್ಟ್ 14ನೇ ತಾರೀಕು RSS ತನ್ನ ಮುಖವಾಣಿ ಆರ್ಗನೈಸರ್ ನಲ್ಲಿ ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜವನ್ನೇ ಅಪಶಕುನದ ಸಂಕೇತ ಅಂತ ಬರೆದಿತ್ತು. ಸುಮಾರು 50 ವರ್ಷಗಳಿಗೂ ಹೆಚ್ಚು ಕಾಲ ಈ RSS ನವರು RSS ನ ಕೇಂದ್ರ ಕಚೇರಿಯ ಮೇಲೆ ನಮ್ಮ ರಾಷ್ಟ್ರಧ್ವಜವನ್ನೇ ಇವರು ಆರಿಸಲಿಲ್ಲ. ಇಂಥವರು ಇವತ್ತು ಇಡೀ ದೇಶಕ್ಕೆ ದೇಶಭಕ್ತಿಯ ಪಾಠ ಮಾಡ್ತಿದ್ದಾರೆ. ಇದಕ್ಕಿಂತ ದೌರ್ಭಾಗ್ಯ ಮತ್ತೊಂದಿದೆಯಾ? ದೇಶದ ಹೆಮ್ಮೆಯ ರಾಷ್ಟ್ರಧ್ವಜವನ್ನೇ ಅವಮಾನಿಸಿದ್ದು RSS ನ ಎರಡನೇ 25 ವರ್ಷಗಳ ಸಾಧನೆ. ಹಾಗೆಯೇ ಈ RSS ನ ಮೂರನೇ 25 ವರ್ಷಗಳ ಸಾಧನೆ ನೋಡೋದಾದ್ರೆ ಹಿಂದೂ ಮುಸ್ಲಿಂ ಮಂದಿರ ಮಸೀದಿಗಳ ಹೆಸರಲ್ಲಿ ದೇಶದಲ್ಲಿ ಬೆಂಕಿ ಹಚ್ಚಿದ್ದು, ಸಮಾಜವನ್ನು ಒಡೆದಿದ್ದು. ಇಡೀ ದೇಶದಲ್ಲಿ ಹಿಂದೂ ಮುಸ್ಲಿಂ ಹೆಸರಲ್ಲಿ ವಿಷದ ಬೀಜ ಬಿತ್ತು RSS ಹಾಗೂ ಈಗಿನ ಬಿಜೆಪಿ. ಇವರ ಆಧಾರ ನಿಂತಿರೋದೇ ಈ ಹಿಂದೂ ಮತ್ತು ಮುಸ್ಲಿಂ ಅನ್ನೋ 2 ಹೆಸರುಗಳಲ್ಲಿ. ಮುಸ್ಲಿಮರನ್ನ ದ್ವೇಷ ಮಾಡೋ ಸೋಗಿನಲ್ಲಿ ಹಿಂದೂಗಳ ರಕ್ಷಕರು ನಾವು ಅನ್ನೋ ಈ RSS ನವರು 1940ರ ಸಮಯದಲ್ಲೇ ಪಾಕಿಸ್ತಾನದ ಪಿತಾಮಹ ಮೊಹಮ್ಮದ್ ಅಲಿ ಜಿನ್ನಾನ ಮುಸ್ಲಿಂ ಲೀಗ್ ನ ಜೊತೆ ಸೇರಿ ಬಂಗಾಳ ಮತ್ತು ಸಿಂಧು ಭಾಗದಲ್ಲಿ ಸರ್ಕಾರ ರಚನೆ
ರಚನೆ ಮಾಡಿದ್ರು ಅನ್ನೋ ಸತ್ಯ ಈಗಿನ ಎಷ್ಟೋ ಜನರಿಗೆ, ಅದರಲ್ಲೂ ಅಂಧಭಕ್ತರಿಗಂತೂ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನಾದ್ರೂ ಅವ್ರಿಗೆ ಗೊತ್ತಿದ್ದಿದ್ರೆ ಅವ್ರು ಅಂಧಭಕ್ತರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇವರ ಪ್ರಪಿತಾಮಹ ಸಾವರ್ಕರ್ ಅಂತೂ ಜಿನ್ನಾ ಮಂಡಸ್ದಂತ ಪಾಕಿಸ್ತಾನ ಸೃಷ್ಟಿ ಮಾಡೋ 2 ನೇಷನ್ ಥಿಯರಿ ನೀತಿಗೆ ಸಮ್ಮತಿಯನ್ನ ಸಹ ಸೂಚಿಸಿದ್ರು. ಇನ್ನ ನಮ್ಮ ಮಹಾಮಾನವ ನಾನ್ ಬಯಾಲಜಿಕಲ್ ಸ್ವಯಂಭೂ ನರೇಂದ್ರ ಮೋದಿ ಅವರ ಗುರು ಅದ್ವಾನಿ ಅವರು ಜಿನ್ನಾನನ್ನ ಜಾತ್ಯತೀತವಾದಿ, ಹಿಂದೂ ಮುಸ್ಲಿಂ ಏಕತೆಯ ರಾಯಭಾರಿ ಅಂತೆಲ್ಲ ಹೊಗಳಿದ್ರು. ವಿಭಜನೆ ಸಮಯದಲ್ಲಿ ಲಕ್ಷಾಂತರ ಜನರ ಮಾರಣ ಹೋಮಕ್ಕೆ ಕಾರಣರಾದಂತ ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನ ಪಾಕಿಸ್ತಾನಕ್ಕೆ ಹೋಗಿ ಹೊಗಳೋದು, ಆದ್ರೆ ಭಾರತದ ಅಲ್ಪಸಂಖ್ಯಾತರ ಮೇಲೆ ಮತ ಬ್ಯಾಂಕ್ಗಾಗಿ ಪೌರುಷ ತೋರಿಸೋದೆ ಈ RSS ನವರ ಬಿಜೆಪಿ ಅವರ ಸಾಧನೆ. ಈಗ ಇವರ 4ನೇ ಹಾಗೂ ಇತ್ತೀಚಿನ 25 ವರ್ಷಗಳ ಸಾಧನೆ ನೋಡೋದಾದ್ರೆ ಈ RSS ನವರ ಈಗಿನ ವರ್ತನೆ ಇದೆಯಲ್ಲ, ಅದು ಹಿಂದೆಂದಿಗಿಂತಲೂ ಭೀಕರ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಈ RSS ನವರ ಅಂಗಸಂಸ್ಥೆಯಾದ ಬಿಜೆಪಿನೇ ಈಗ ಅಧಿಕಾರದಲ್ಲಿದೆ. ಅದೇ ಅಧಿಕಾರದ ಬಲದ ಮೇಲೆ ಬಿಜೆಪಿಯ ಸಂಸದರು, ಮಂತ್ರಿಗಳು ಸಂವಿಧಾನದ ಬದಲಾವಣೆ ಮಾತನಾಡ್ತಿದ್ದಾರೆ. ಆ ಸಂವಿಧಾನವನ್ನು ಬದಲಾಯಿಸಲಿಕ್ಕೋಸ್ಕರವೇ ನಾವಿರೋದು, ನಾವು ಬಂದಿರೋದು. ಯಾಕೆ ಅಂದ್ರೆ ಅದು RSS ನ ಮೂಲಭೂತ ಧ್ಯೇಯ. ನಮ್ಮ ದೇಶದ ಸಂವಿಧಾನ ರೂಪುಗೊಂಡ ಸಂದರ್ಭದಲ್ಲಿ ಇದೇ RSS ನ ಗುರುಜಿ ಗೋಲ್ವಾಲ್ಕರ್ ಅವರು ಸಂವಿಧಾನವನ್ನೇ ವಿರೋಧ ಮಾಡಿದ್ರು. ಸಂವಿಧಾನದ ಬದಲು ಮನುಸ್ಮೃತಿ ಈ ದೇಶದ ಸಂವಿಧಾನ ಆಗ್ಬೇಕು ಅಂತ ಅಂದಿದ್ರು. ಅಷ್ಟೇ ಅಲ್ಲ, RSS ನ ಮುಖವಾಣಿ ಆರ್ಗನೈಸರ್ ಪತ್ರಿಕೆ ಮುಖಾಂತರ ಮನುಸ್ಮೃತಿಯ ಜನಕ ಮನು ನಮ್ಮ ಹೃದಯವನ್ನ ಆಳ್ತಾನೆ ಅಂತ ಆರ್ಟಿಕಲ್ ಕೂಡ ಬರ್ತಿದ್ರು. India adopted its constitution. Take a decision in common and march in a cooperative way on that road which is bound to lead us to unity. RSS rejected it. We reject the constitution. RSS wanted Manusmriti, not India's constitution. India chose equality. RSS wanted caste hierarchy. ಅದರ ಪರಿಣಾಮ ಆಗಿನೇ ಇವತ್ತು ಖಾಸಗೀಕರಣದ ನೆಪದಲ್ಲಿ ದಲಿತರು, ಆದಿವಾಸಿಗಳು, ತುಳಿತಕ್ಕೊಳಗಾದ ಇನ್ನಿತರ ಸಮುದಾಯಗಳ ಮೀಸಲಾತಿ ಹಕ್ಕನ್ನೇ ಕಸಿದುಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಇದೆಲ್ಲದರ ಜೊತೆಗೆ ಈ RSS ತನ್ನನ್ನ ತಾನು ರಾಜಕೀಯದಿಂದ ದೂರ ಉಳಿದಂತ ಸಂಘಟನೆ ಅಂತ ಹೇಳ್ಕೊಳ್ಳುತ್ತೆ. ಆದ್ರೆ ಚುನಾವಣೆ ಸಂದರ್ಭಗಳಲ್ಲಿ ನ್ಯೂಸ್ ನೋಡಿದ್ರೆ ಸಾಕು, ಈ RSS ಸಂಘ ಊರಿಗೆ ಮುಂಚೆ ಅಲ್ಲೋಗಿ ಜಾಂಡಾ ಊರ್ಕೊಂಡು ಕೂತಿರ್ತಾರೆ. ರಾಜಕೀಯದಿಂದ ದೂರ ಉಳಿದಿರೋ ಈ RSS ಸಂಘಟನೆಗೆ ಚುನಾವಣೆಗಳಲ್ಲಿ ಏನ್ ಕೆಲಸ, ಇದನ್ನ ನಾವು ಹೇಳ್ತಿಲ್ಲ, ಇದೇ ಗೋಧಿ ಮೀಡಿಯಾಗಳು ಹಾಗೂ ಪತ್ರಿಕೆಗಳಲ್ಲಿ ಹೇಳ್ತಿರೋದು. ಉದಾಹರಣೆಗೆ ದೆಹಲಿ ಚುನಾವಣೆ ಸಂದರ್ಭದಲ್ಲಿ RSS ಯಾಕೆ 5,000 ಡ್ರಾಯಿಂಗ್ ರೂಮ್ ಮೀಟಿಂಗ್ ಗಳನ್ನು ಮಾಡ್ತು? ಮೋದಿ ಅವರ ಗೆಳೆಯ ಅಂಬಾನಿ ಒಡೆತನದ ನ್ಯೂಸ್ 18 ನ್ಯೂಸ್ ಚಾನೆಲ್ ಪ್ರಕಾರ ಅಂತೂ ಹರಿಯಾಣ, ಮಹಾರಾಷ್ಟ್ರ, ದೆಹಲಿ ಚುನಾವಣೆಗಳಲ್ಲಿ ಬಿಜೆಪಿ ಜಯಗಳಿಸೋಕೆ RSS ಕೊಡುಗೆ ತುಂಬಾ ಇದೆಯಂತೆ. ಅಂದ್ರೆ ಓಚೋರಿ ಆರೋಪ ಇರೋ ಚುನಾವಣೆಗಳಲ್ಲಿ ಊರಿಗೆ ಮುಂಚೆನೆ ಹೋಗಿ ಈ RSS ನವರೇನು ಮತಗಳ್ಳತನಕ್ಕೆ ಸಹಾಯ ಮಾಡ್ತಿದ್ರ? ನಿಮ್ಗೆಲ್ಲ ಗೊತ್ತಿರ್ಲಿ, ಸ್ವತಂತ್ರ ಭಾರತದಲ್ಲಿ RSS ಬರೋಬ್ಬರಿ 3 ಬಾರಿ ನಿಷೇಧಕ್ಕೊಳಗಾಗಿದೆ. ಯಾವ ದೇಶಭಕ್ತ ಸಂಘಟನೆ 3 ಸಲ ನಿಷೇಧಕ್ಕೊಳಗಾಗುತ್ತೆ? ನೀವೇ ದಯಮಾಡಿ ಕಮೆಂಟ್ ನಲ್ಲಿ ತಿಳಿಸಿ. 3 ಸಲ ನಿಷೇಧಕ್ಕೊಳಗಾಗೋ ಸಂಘಟನೆಯನ್ನ ದೇಶಭಕ್ತ ಸಂಘಟನೆ ಅನ್ಬೇಕಾ, ದೇಶದ್ರೋಹಿ ಸಂಘಟನೆ ಅನ್ಬೇಕಾ? ನೀವು ದಯಮಾಡಿ ತಿಳಿಸಿ. ಇಷ್ಟೆಲ್ಲ ಹೇಳಿದ ಮೇಲೂ ಈ RSS ಸಂಘಟನೆಯನ್ನ ಈಗಲೂ ದೇಶಭಕ್ತ ಸಂಘಟನೆ ಅಂತ ಅನ್ಕೊಳ್ಳೋರು ತಲೆಯಲ್ಲಿ ಮೆದ್ಲಿನ ಬದಲು ಸಗಣಿ ಅಂತ ತುಂಬಿಕೊಂಡಿದ್ದಾರೆ ಅಂತ ಅನ್ಕೋಬೇಕು ಅಷ್ಟೇ. ಈ ಸಂಘಟನೆ ಇಲ್ಲಿಯವರೆಗೂ ದೇಶದ ಯಾವುದೇ ಕಾನೂನು ಅಡಿಯಲ್ಲಿ ಕೂಡ ರಿಜಿಸ್ಟರ್ ಆಗಿಲ್ಲ, ನಿಮಗೆ ಗೊತ್ತಿರಲಿ. ಈ RSS ನ ಹಣಕಾಸಿನ ವ್ಯವಹಾರದ ಬಗ್ಗೆ ಕೂಡ RSS ನಿಂದ ಇಲ್ಲಿಯವರೆಗೂ ಯಾರಿಗೂ ಮಾಹಿತಿ ಕೊಟ್ಟಿಲ್ಲ. ಈ ದೇಶದ ಮಹಾಜನತೆಗೆ ತನ್ನ ಹಣಕಾಸಿನ ಪಾರದರ್ಶಕತೆಯನ್ನೇ ತೋರಿಸದೇ ಇರುವಂತ ಈ RSS ಸಂಘಟನೆ ಈ ದೇಶದ ಹಿತಕ್ಕಾಗಿ ದುಡಿತದೆ ಅನ್ನೋದನ್ನ ಹೇಗೆ ಒಪ್ಕೊಳ್ಳೋಕ್ ಸಾಧ್ಯ? ಇನ್ನ ಈ 2022ರಲ್ಲಿ ಇದೇ RSS ನ ಮಾಜಿ ಕಾರ್ಯಕರ್ತ ಯಶವಂತ ಶಿಂದೆ ಅವರು ಮುಸ್ಲಿಮರ ಮೇಲೆ ಸುಳ್ಳು ಆರೋಪ ಹೊರಿಸೋದಕ್ಕೆ, ಭಯೋತ್ಪಾದಕ ದಾಳಿಗಳನ್ನ ನಡೆಸೋದಕ್ಕೆ, ಗುಪ್ತ ಕಾರ್ಯಾಚರಣೆಗಳನ್ನು ನಡೆಸೋದಕ್ಕೆ ತನಗೆ ತರಬೇತಿ ನೀಡಲಾಗಿತ್ತು ಅನ್ನೋ ಭಯಾನಕ ಸತ್ಯವನ್ನ ಬಹಿರಂಗಪಡಿಸಿದ್ರು. ಇದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ 2003ರಿಂದ 2008 ನಡುವೆ RSS ಗೆ ಲಿಂಕ್ ಇದ್ದಂತ 9 ಭಯೋತ್ಪಾದಕ ದಾಳಿಗಳು ನಡೆದಿತ್ತು. ಅದರಲ್ಲಿ ಸುಮಾರು 150 ಜನರ ಸಾವು ಕೂಡ ಆಗಿತ್ತು. ಹಾಗಾದ್ರೆ ತನ್ನ ದೇಶದ ನಾಗರಿಕರನ್ನೇ ಕೊಳ್ಳೋದಕ್ಕೆ ಸಂಚು ರೂಪಿಸುವಂತ ಸಂಘಟನೆಯನ್ನ ನಾವು ಮಹಾ ಸಂಘಟನೆ ಅಂತ ಕರೆಯಕ್ಕಾಗತ್ತಾ? ಇದೆಲ್ಲದರ ಜೊತೆಗೆ ಈ RSS ಗೆ ಇಡೀ ದೇಶದ ಜನ ಕೇಳಲೇಬೇಕಾದ ಕೆಲವು ಪ್ರಶ್ನೆಗಳಿದೆ. ಕೇವಲ ಧರ್ಮದ ಆಧಾರದಲ್ಲಿ ದೇಶವನ್ನು ಒಡೆಯೋ ಇವರಿಂದ ದೇಶಕ್ಕೆ ಏನಾದ್ರೂ ಉಪಯೋಗ ಇದೆಯಾ? ಈ ದೇಶದಲ್ಲಿ ಈ RSS ಸಂಘಟನೆಯಿಂದ ಯಾರಿಗಾದ್ರೂ ಉಪಯೋಗ ಆಗಿದೆ ಅಂದ್ರೆ ಅವರು ಕೂಡ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. 3% ಇರುವಂತ ಸಮುದಾಯರು ಶುರು ಮಾಡಿದ ಈ RSS 100 ವರ್ಷಗಳನ್ನು ಕಳೆದ್ರು ಅದೇ 3% ಸೇರಿದ ಸಮುದಾಯದವರನ್ನ ಮಾತ್ರ RSS ಮುಖ್ಯಸ್ಥರನ್ನಾಗಿ ಯಾಕೆ ಮಾಡ್ಕೊಂಡ್ ಬರ್ತಿದೆ? ಉಳಿದ 97% ಸೇರಿದ ಸಮುದಾಯದವರಲ್ಲಿ ಒಬ್ಬರಿಗೆ ಕೂಡ RSS ಮುಖ್ಯಸ್ಥರಾಗೋಕೆ ಅರ್ಹತೆ ಇಲ್ವಾ? ಇದರ ಪ್ರಕಾರ 97% ಬಹುಸಂಖ್ಯಾತರು ಅನರ್ಹ. 100 ವರ್ಷಗಳಿಂದ ಇಲ್ಲಿಯವರೆಗೂ ದಲಿತ ಸಮುದಾಯಕ್ಕೆ ಸೇರಿದವರಾಗ್ಲಿ, ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗ್ಲಿ ಇವ್ರು ಯಾರು ಹಿಂದೂಗಳಾಗಿ ಕಾಣ್ತಿಲ್ವಾ? ಅಂದ್ರೆ RSS ಒಂದು ಸಣ್ಣ ಸಮುದಾಯಕ್ಕೆ ಸೀಮಿತ ಆಗಿರೋ ಸಂಘಟನೆನ ನಮ್ಮ ಸಂಘದಲ್ಲಿ ಸುಮಾರು 60 ಲಕ್ಷ ಸದಸ್ಯರಿದ್ದಾರೆ ಅಂತ ಬೊಗ್ಲೆ ಬಿಡೋ RSS ಇಲ್ಲಿಯವರೆಗೂ ಒಬ್ರು ಮಹಿಳೆಯನ್ನ ತನ್ನ ಸಂಘದಲ್ಲಿ ಸದಸ್ಯರಾಗಿ ಸೇರಿಸಿಕೊಂಡಿಲ್ಲ. ಯಾಕೆಂದ್ರೆ ಈ RSS ಆರಾಧಿಸೋ
ಮನುಸ್ಮೃತಿ ಮಹಿಳೆಯರನ್ನ ಸದಸ್ಯರಾಗಕ್ಕೆ ಅನುಮತಿ ಕೊಡಲ್ಲ ಅಂತಾನ, ಅಥವಾ ಈ RSS ನವರ ಆರಾಧ್ಯ ದೈವ ಗೋಲ್ವಾಲ್ಕರ್ ಅವರು ಹೇಳಿದ ರೀತಿ ಮಹಿಳೆಯರು ಮನೆ ಕೆಲಸ ಮಾಡಕ್ ಅಷ್ಟೇ ಸೀಮಿತ ಅಂತ ಈ RSS ಅನ್ಕೊಂಡಿದ್ಯಾ? ಈ RSS ಪಾಕಿಸ್ತಾನ ಸೃಷ್ಟಿಗೆ ಸಮ್ಮತಿ ಸೂಚಿಸಿರ್ಲಿಲ್ವಾ? ಯಾಕೆ ಈ RSS ನಮ್ಮ ಸಂವಿಧಾನವನ್ನ ಒಪ್ಪಿಕೊಳ್ಳದೆ ವಿರೋಧಿಸಿತು? ಸಂವಿಧಾನದ ಬದಲು ಮನುಸ್ಮೃತಿ ಈ ದೇಶದ ಸಂವಿಧಾನ ಆಗ್ಬೇಕು ಅಂತೇಳಿ ಗೋಲ್ವಾಲ್ಕರ್ ಹೇಳಿದ್ ಯಾಕೆ? RSS ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಯಾಕೆ ವಿರೋಧಿಸಿತು? ಅಂಬೇಡ್ಕರ್ ಅವರು ತಂದಂತ ಹೆಣ್ಮಕ್ಳಿಗೆ ಮೀಸಲಾತಿ ಕಲ್ಪಿಸೋ ಹಿಂದೂ ಕೋಡ್ ಬಿಲ್ ಅನ್ನು ವಿರೋಧಿಸಿ ಈ RSS ನವರು ದೇಶಾದ್ಯಂತ ಬೆಂಕಿ ಹಚ್ಚಿದ್ ಯಾಕೆ? RSS ಯಾಕೆ 52 ವರ್ಷಗಳ ಕಾಲ ತಮ್ಮ ಕೇಂದ್ರ ಕಚೇರಿ ಮೇಲೆ ರಾಷ್ಟ್ರಧ್ವಜವನ್ನ ಆರಿಸಲಿಲ್ಲ? ಬಿಜೆಪಿ ನಾಯಕರು ಹಾಗೂ ಅವರ ಮಕ್ಕಳು ಎಷ್ಟು ಜನ RSS ನ ಶಾಖೆಗೆ ಹೋಗ್ತಿದ್ದಾರೆ? ಬಡವರ ಮಕ್ಕಳನ್ನ ಪ್ರಚೋದನೆ ಮಾಡಿ ಕೋಮು ದ್ವೇಷದ ಬಾವಿಗೆ ತಳ್ಳುವಂತ ಬಿಜೆಪಿಯ ಪ್ರಮುಖರ ಮಕ್ಕಳು ವಿದೇಶದಲ್ಲಿ ಓದ್ತಿರೋದು ಯಾಕೆ? ಹಿಂದುತ್ವ ಅಂತ ಮಾತಾಡೋರು ತಮ್ಮ ಮಕ್ಕಳನ್ನ ಯಾಕೆ ಕ್ರಿಶ್ಚಿಯನ್ ಮುಸ್ಲಿಂ ದೇಶಗಳಲ್ಲಿ ಓದೋಕೆ ದುಡಿಯೋಕೆ ಕಳಿಸ್ತಾರೆ? ಪ್ರಶ್ನೆಗಳು ಸಾಕಷ್ಟಿದಾವೆ. ಆದ್ರೆ ಈ RSS ಆಗ್ಲಿ ಅಥವಾ ಅವರ ಅಂಗಸಂಸ್ಥೆ ಬಿಜೆಪಿ ಆಗ್ಲಿ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ. ಯಾಕಂದ್ರೆ ಅವ್ರಿಗೂ ಗೊತ್ತು, ಉತ್ತರ ಕೊಟ್ರೆ ಇವರ ಬಂಡವಾಳ ಬಯಲಾಗತ್ತೆ ಅಂತ, ಈ ದೇಶದ ಜನ ಒಗದು ಉಪ್ಪಾಗ್ತಾರೆ ಅಂತ. ಆಗ ಯಾರು ಕೂಡ ಇವರನ್ನು ಬೆಂಬಲಿಸೋಕೆ ಬರಲ್ಲ. ಹಾಗಾಗಿ ಈ ತರದ ಯಾವುದೇ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಗುಮ್ಮಂತರ ಕೂತಿರ್ತಾರೆ. ಸ್ನೇಹಿತರೆ, ನಮ್ಮ ಭಾರತ ಅನೇಕತೆಯಲ್ಲಿ ಏಕತೆಯ ತಳಹದಿ ಮೇಲೆ ನಿರ್ಮಾಣ ಆಗಿದೆ. ಕುವೆಂಪು ಅವರು ಹೇಳೋ ರೀತಿ ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ಭಾರತದ ಜೀವಾಳ. ಅದನ್ನ ಒಡೆಯುವ ಶಕ್ತಿಗಳ ವಿರುದ್ಧ ಎಚ್ಚರ ಆಗಿರೋಣ. ಇದು ನೈಜ ಇತಿಹಾಸವನ್ನ ನೆನಪಿಸಿಕೊಳ್ಳುವಂತ ಸಮಯ. ಸರ್ದಾರ್ ಪಟೇಲ್ ಅವರು RSS ಬಗ್ಗೆ ನಮಗೆ ನೀಡಿದಂತ ಎಚ್ಚರಿಕೆಯನ್ನ ನೆನಪಿಸಿಕೊಳ್ಳುವಂತ ಸಮಯ. ಗಾಂಧೀಜಿ, ನೆಹರು ಮತ್ತು ಪಟೇಲ್ ಅವರ ದೂರದೃಷ್ಟಿಯ ದೃಷ್ಟಿಕೋನವನ್ನ ಆರಿಸಿಕೊಳ್ಬೇಕಾ, ಅಥವಾ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಹತ್ಯೆಗೆ ಸಿಹಿ ಹಂಚದವರ ದೃಷ್ಟಿಕೋನವನ್ನ ಆರಿಸ್ಕೋಬೇಕಾ? ನಿರ್ಧಾರ ನಿಮ್ದು. ಈ ವಿಡಿಯೋವನ್ನ ಹೆಚ್ಚೆಚ್ಚು ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಈ RSS ಬಗೆಗಿನ ಸತ್ಯ ಪ್ರತಿಯೊಬ್ಬ ಭಾರತೀಯನನ್ನ ತಲುಪಲಿ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ರೀತಿ ಇತಿಹಾಸವನ್ನ ಮರೆತವರು ಯಾವತ್ತಿಗೂ ಇತಿಹಾಸ ಸೃಷ್ಟಿಸೋಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ನಿಜ ಇತಿಹಾಸವನ್ನ ತಿಳಿಯೋಣ. RSS ಅನ್ನ ಸ್ಮರಿಸೋರು, RSS ನ ಜಪ ಮಾಡೋರು, ಅದರ ಕರಾಳ ಇತಿಹಾಸದ ಬಗ್ಗೆ ಅರಿವಿಲ್ಲದೆ ಸಂಘದ ಶಾಖೆಗೆ ಹೋಗೋರು ಎಲ್ರಿಗೂ ಈ RSS ನಮ್ಮ ದೇಶಕ್ಕೆ ಬಗೆದ ದ್ರೋಹ ಎಂತದ್ದು ಅನ್ನೋದು ಮನವರಿಕೆ ಆಗಲಿ. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟ ಬ್ರಿಟಿಷರು ಕೊಳ್ಳೆ ಹೊಡೆದು ಏನೂ ಇಲ್ಲದೆ ಬಿಟ್ಟು ಹೋದ ಭಾರತವನ್ನ ಇವತ್ತು ಎಮ್ಮರವಾಗಿ ಬೆಳೆಸಿದಂತ ಕಾಂಗ್ರೆಸ್ ಪಕ್ಷ ಯಾಕೆ RSS ಅನ್ನ 1934ರಲ್ಲೇ ದೇಶವನ್ನು ಒಡೆಯುವ ಸಂಘಟನೆ ಅಂತ ದೂರ ಇಟ್ಟಿತ್ತು ಅನ್ನೋದು ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ. ಧನ್ಯವಾದಗಳು. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಟೀಮ್ BR9 ಯೂಟ್ಯೂಬ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ನಮಸ್ಕಾರ.